Hello students, welcome to Toppers Tool channel. ವಿದ್ಯಾರ್ಥಿಗಳೇ, ನೀವೇನಾದರೂ ಔಟ್ ಆಫ್ 80 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡ್ತಿದ್ರೆ ಯಾರಿಗೆ ಬೇಡ ಹೇಳಿ. ಓಕೆ, ಸೊ ಬಟ್ ನೀವೆಲ್ಲಿ ಮಾರ್ಕ್ಸ್ ಅನ್ನ ಲೂಸ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಇನ್ MCQs ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್. ವಿದ್ಯಾರ್ಥಿಗಳೇ, ಈ ಸೆಷನ್ ಸ್ಪೆಷಲಿ ಸ್ಕೋರರ್ ಸಲುವಾಗಿ ನೋಡಿ. ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಪ್ರಿ ಯೂನಿವರ್ಸಿಟಿ ವಿಭಾಗದಿಂದ 2026ರ ಸಾಲಿಗೆ ಈ ಒಂದು ಕ್ವಶನ್ ಬ್ಯಾಂಕ್ ಅನ್ನು ರಿಲೀಸ್ ಮಾಡಿದ್ದಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಚಾಪ್ಟರ್ ವೈಸ್ ಅನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇಷ್ಟನ್ನ ಮೊದಲು ಮಾಡೋಣ. ಓಕೆ, ಮತ್ತೆ ಸಮಯ ಸಿಕ್ಕಾಗ ಇಡೀ ಬುಕ್ ಅಲ್ಲಿರುವ ಪ್ರಾಬ್ಲಮ್ಸ್ ಎಲ್ಲವನ್ನ ನಾವು ಜಾಲಾಡೋಣ. ವಿದ್ಯಾರ್ಥಿಗಳೇ, ಇದನ್ನ ಅಷ್ಟು ಹಗುರವಾಗಿ ನೀವು ತೆಗೆದುಕೊಳ್ಬೇಡಿ. ಇದರಿಂದ ಕ್ವಶನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಯಾಕಂದ್ರೆ ಇದು ಡಿಪಾರ್ಟ್ಮೆಂಟ್ ಇಂದಾನೇ ಮಾಡಲಾಗಿದೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಸೆಷನ್ ಅಲ್ಲಿ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಮೇಲೆ ಏನೆಲ್ಲ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಮತ್ತು ಅದನ್ನು ಹೇಗೆ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ವಿದ್ಯಾರ್ಥಿಗಳ ಮೊದಲನೇ ಪ್ರಶ್ನೆ, ದ ಆರ್ಡರ್ ಅಂಡ್ ಡಿಗ್ರಿ ಮೇಲೇನೆ ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಆರ್ಡರ್ ಅಂದ್ರೆ ಏನು, ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಕೆ ಮುಖ್ಯ. ಆರ್ಡರ್ ಅಂತ ಹೇಳಿದ್ರೆ ಒಂದು ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವ್ದಿದೆ ನೋಡ್ಬೇಕು. ನೋಡಿ, ಇಲ್ಲಿ ಗಮನಿಸಿ. ಇಲ್ಲಿ ಓಕೆ, ಇದರಲ್ಲಿ ಒಂದೇ ಒಂದು ಡೆರಿವೇಟಿವ್ ಇರೋದು dy/dx. ಸೊ dy/dx ಅಂದ್ರೆ ಇದು ಫಸ್ಟ್ ಆರ್ಡರ್. ಓಕೆ, ಸೊ ಇದೇ ಫಸ್ಟ್ ಆರ್ಡರ್. ಸೊ ಇದು ಒಂದೇ ಡೆರಿವೇಟಿವ್ ಇರೋದು. ಸೊ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಇಸ್ 1 ಅಂತ. ಸೊ 1 ಎಲ್ಲೆಲ್ಲಿದೆ ಇಲ್ಲಿ ಗಮನಿಸಬೇಕು. ಮೊದಲು ಆರ್ಡರ್ ಕೇಳಿದ್ರೆ ಆರ್ಡರ್ ಚೆಕ್ ಮಾಡಿ. ನಿಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಡಿಗ್ರಿ ಅಂಡ್ ಆರ್ಡರ್ ರೆಸ್ಪೆಕ್ಟಿವ್ ಅಂತ ಕೇಳೋ ಚಾನ್ಸ್ ಇರುತ್ತೆ. ಸೊ ಆರ್ಡರ್ ಈಸ್ 1. ಆರ್ಡರ್ ಅಂದ್ರೆ 1. ಓಕೆ, ಡಿಗ್ರಿಯನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ನೀವು ಸೂಚನೆಯನ್ನು ಗಮನಿಸಬೇಕು ಮಕ್ಕಳೇ. ಡಿಗ್ರಿ ಫೈಂಡ್ ಔಟ್ ಮಾಡುವಾಗ ನಿಮ್ಮ ಡೆರಿವೇಟಿವ್ ಟರ್ಮ್ y ಡ್ಯಾಶ್ ಅಂದ್ರೆ dy/dx, y ಡಬಲ್ ಡ್ಯಾಶ್ ಅಂದ್ರೆ d²y/dx², y ಟ್ರಿಪಲ್ ಡ್ಯಾಶ್, ಇವೆಲ್ಲವೂ ಹೇಗಿರ್ಬೇಕಂತ ಹೇಳಿದ್ರೆ ದೇ ಮಸ್ಟ್ ನಾಟ್ ಬಿ ಇನ್ ಎನಿ ಆಫ್ ದಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಲೊಗಾರಿಥಮಿಕ್ ಫಂಕ್ಷನ್ ಅಥವಾ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಲ್ಲಿ ಎಲ್ಲಿ ಇರಬಾರ್ದು. ಅಂದ್ರೆ ನೀವು ಡಿಫರೆನ್ಷಿಯಲ್ ಇಕ್ವೇಶನ್ ಅನ್ನ ಪಾಲಿನಾಮಿಯಲ್ ಇನ್ y ಡ್ಯಾಶ್, y ಡಬಲ್ ಡ್ಯಾಶ್, y ಟ್ರಿಪಲ್ ಡ್ಯಾಶ್ ಅಲ್ಲಿ ಬರೀಲಿಕ್ಕೆ ಬರಬೇಕು. ಅಂತಂದ್ರೆ ನಿಮ್ಮ ಡಿಫರೆನ್ಷಿಯಲ್ ಇಕ್ವೇಶನ್ ಇರಬೇಕು y ಡ್ಯಾಶ್ ಪ್ಲಸ್ 3y ಡಬಲ್ ಡ್ಯಾಶ್ ಸ್ಕ್ವೇರ್ ಹೀಗಿದ್ರೆ ನಡೆಯುತ್ತೆ. ಓಕೆ, ಪ್ಲಸ್ 5y ಟ್ರಿಪಲ್ ಡ್ಯಾಶ್ ಹೀಗೆ. ಅದೇ ಏನಾದ್ರೂ ಹೀಗೆ ಬಂದ್ರೆ ಇದ್ರ ಒಳಗಡೆನೆ ಸೈನ್ ಆಫ್ y ಡಬಲ್ ಡ್ಯಾಶ್ ಬಂದಿದ್ರೆ ಓಕೆ, ಇದು ಪಾಲಿನಾಮಿಯಲ್ ಇನ್ ದ ಡೆರಿವೇಟಿವ್ಸ್ ಆಗಲ್ಲ. ಓಕೆ, ಸೊ ಈ ತರ ಇದ್ರೆ ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಡಿಗ್ರಿ ಯಾವಾಗ ಡಿಫೈನ್ ಆಗುತ್ತೆ ಅಂತಂದ್ರೆ ಇಟ್ ಮಸ್ಟ್ ಬಿ ಅ ಪಾಲಿನಾಮಿಯಲ್ ಇನ್ ದ ಡೆರಿವೇಟಿವ್ಸ್ y ಡ್ಯಾಶ್, y ಡಬಲ್ ಡ್ಯಾಶ್, y ಟ್ರಿಪಲ್ ಡ್ಯಾಶ್. y ಅನ್ನೋದು ಇದ್ರ ನಡೀತೆ, ಸೈನ್ ಆಫ್ y, ಕಾಸ್ ಆಫ್ y, e ಪವರ್ y, ಲಾಗ್ y ಇದ್ರ ನಡೀತೆ. ಬಟ್ ಡೆರಿವೇಟಿವ್ ಟರ್ಮ್ಸ್ ಇರಬಾರ್ದು. ಹಾಗಾದ್ರೆ ಡಿಗ್ರಿಯನ್ನ ಫೈಂಡ್ ಔಟ್ ಮಾಡುವಾಗ ಡಿಗ್ರಿ ಡಿಫೈನ್ ಆಗ್ಬೇಕಾದ್ರೆ ಡಿಗ್ರಿ ಡಿಫೈನ್ ಆಗಿದ್ದು ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಎಷ್ಟಿರುತ್ತೆ ಅದರ ಇಂಟಿಜರ್ ಪವರ್. ಅದು ಡಿಗ್ರಿ ಅನ್ನೋದು ಯಾವಾಗಲೂ ಒಂದು ಇಂಟಿಜರ್ ಆಗಿರುತ್ತೆ. ಓಕೆ, ಸೊ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ನ ಪವರ್ ಎಷ್ಟಿದೆ ಅದನ್ನ ಹೇಳಿ ಮಕ್ಕಳೇ. ನೋಡಿ, ಇಲ್ಲಿ dy/dx ಇದೆ, ಇದರ ಪವರ್ ಏನು ಇಲ್ಲ ಅಂದ್ರೆ 1 ಇದೆ. ಸೊ ಅದೇ ಇದು ಡಿಗ್ರಿ ಅಂತ. ಸೊ ಆರ್ಡರ್ ಈಸ್ ಆಲ್ಸೋ 1, ಡಿಗ್ರಿ ಈಸ್ ಆಲ್ಸೋ 1. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ಸೆಕೆಂಡ್ ಒನ್ ನೋಡಿ, the order and degree of the differential equation xy d²y/dx² plus x into dy/dx whole square minus y into dy/dx equal to 0. ಇಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವ್ದಿದೆ ನೋಡಿ. ಲೆಟ್ ಮಿ ಝೂಮ್ ಇಟ್. ಎಸ್, ನೋಡಿ ಇಲ್ಲಿ ಹೈಯೆಸ್ಟ್ ಆರ್ಡರ್ ಅನ್ನೋದು ಸೆಕೆಂಡ್ ಆರ್ಡರ್ ಇದೆ, d²y/dx². ಸೊ ಆರ್ಡರ್ ಇಸ್ 2. ಆಮೇಲೆ ಡಿಗ್ರಿ ಡಿಫೈನ್ ಆಗುತ್ತಾ ಮೊದಲು ಚೆಕ್ ಮಾಡಿ. ಎಸ್, ಯಾವುದು ಇದು ಪಾಲಿನಾಮಿಯಲ್ ಇಂದ ಡೆರಿವೇಟಿವ್ಸ್ ಇದೆ. ಓಕೆ, ಸೊ ಡೆರಿವೇಟಿವ್ ಟರ್ಮ್ ಎಲ್ಲೂ ಟ್ರಿಗ್ನೋಮೆಟ್ರಿಕ್ ಒಳಗಡೆ ಅಥವಾ ಲೊಗಾರಿಥಮಿಕ್ ಅಥವಾ ಎಕ್ಸ್ಪೋನೆನ್ಷಿಯಲ್ ಎಲ್ಲೂ ಇಲ್ಲ. So this is polynomial the derivatives. So order ಅನ್ನೋದು 2.
ಓಕೆ, ನೋಡಿ ಇಲ್ಲಿ ಈ ಟರ್ಮ್ ಗಮನಿಸಿ, ಇದೇ ಸೆಕೆಂಡ್ ಆರ್ಡರ್, ಹೈಯೆಸ್ಟ್ ಆರ್ಡರ್. ಆಮೇಲೆ ಇದರ ಪವರ್ ಎಷ್ಟಿದೆ, ಏನೂ ಇಲ್ಲ ಅಂದ್ರೆ 1 ಇರುತ್ತೆ. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಇಂಟಿಜರ್ ಪವರ್. ಸೊ ಆರ್ಡರ್ ಈಸ್ 2 and degree is 1. So order is 2, degree is 1. So option C is the correct. Yes. Next ನೋಡಿ, ಮೂರನೇ ಪ್ರಶ್ನೆ. The order and degree of the differential equation dq by dx cube plus d square by dx square plus e d power dy by dx equal to 0. ಮಕ್ಕಳೇ, ಇಲ್ಲಿ ಗಮನಿಸಿ, ಡೆರಿವೇಟಿವ್ ಟರ್ಮ್ ಅನ್ನೋದು ಎಕ್ಸ್ಪೋನೆನ್ಷಿಯಲ್ ಇದೆ. ನೀವು ಏನೇ ಲಾಗ್ ತಗೊಂಡ್ರು ಇದು ಪಾಲಿನಾಮಿಯಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ. ಸೊ ಹೈಯೆಸ್ಟ್ ಆರ್ಡರ್ ಎಷ್ಟಿದೆ, ಇಲ್ಲಿ ಥರ್ಡ್ ಆರ್ಡರ್ ಇದೆ. ನೋಡಿ ಇಲ್ಲಿ ಗಮನಿಸಿ, ಈ ಟರ್ಮ್ ಅನ್ನ ಗಮನಿಸಿ ಇಲ್ಲಿ. ಓಕೆ, ಈ ಇಕ್ವೇಶನ್ ಗಮನಿಸಿ, ಇಲ್ಲಿ ಥರ್ಡ್ ಆರ್ಡರ್ ಇದೆ, ಡಿ ಕ್ಯೂ ಬೈ ಡಿ ಎಕ್ಸ್ ಕ್ಯೂಬ್. ಸೊ ಆರ್ಡರ್ ಇಸ್ 3 and degree is not defined. ಯಾಕಂದ್ರೆ dy by dx ಅನ್ನೋದು ಎಕ್ಸ್ಪೋನೆನ್ಷಿಯಲ್ ಅಲ್ಲಿ ಇದೆ. ಓಕೆ, ಎಕ್ಸ್ಪೋನೆಂಟ್ ಅಲ್ಲಿ ಇದೆ. ಸೊ ದಿಸ್ ಇಸ್ ನಾಟ್ ಅ ಪಾಲಿನಾಮಿಯಲ್ ಇನ್ ದ ಡೆರಿವೇಟಿವ್ ಟರ್ಮ್. ಅದಕ್ಕೆ ಆರ್ಡರ್ ಈಸ್ 3, ಡಿಗ್ರಿ ನಾಟ್ ಡಿಫೈನ್ಡ್. ಎಸ್ ಮಕ್ಕಳೇ, ನೆಕ್ಸ್ಟ್ ನೋಡೋಣ. ಬಹಳ ಈಸಿ ಆದಂತ ಪ್ರಶ್ನೆ ಇರುತ್ತೆ. ಎಸ್, ನಾಲ್ಕನೇ ಪ್ರಶ್ನೆ ನೋಡಿ. ಫೈಂಡ್ ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ಏನಿದೆ ಗಮನಿಸಿ, ಇಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಫೋರ್ತ್ ಆರ್ಡರ್ ಇದೆ, d4y by df4. ಓಕೆ, ಆದ್ರೆ ಡೆರಿವೇಟಿವ್ ಟರ್ಮ್ ನೋಡಿ, ಇಲ್ಲಿ ಏನಿದೆ, ಇದು ಟ್ರಿಗ್ನೋಮೆಟ್ರಿಕ್ ಸೈನ್ ಫಂಕ್ಷನ್ ಒಳಗಡೆ ಇದೆ. ಸೊ ಡಿಗ್ರಿ ಇಸ್ ನಾಟ್ ಡಿಫೈನ್ಡ್ ಬಟ್ ಆರ್ಡರ್ ಇಸ್ 4. ನೆಕ್ಸ್ಟ್ ನೋಡಿ, ಫಿಫ್ತ್ ಒನ್. ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ dy by dx plus 5y equal to 0. ವೆರಿ ಈಸಿ ಪ್ರಶ್ನೆ ಇದೆ. ಸೊ ಇದೆ ಫಸ್ಟ್ ಆರ್ಡರ್ dy by dx. ಸೊ ಅದರ ಪವರ್ 1 ಇದೆ. ಸೊ ಆರ್ಡರ್ ಇಸ್ ಆಲ್ಸೋ 1 and degree is also 1. ಸಿಕ್ಸ್ತ್ ಒನ್. ಫೈಂಡ್ ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ds by dt power 4 3s d square s by dt square equal to 0. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಆಗಿದೆ. ಜೂಮ್ ಮಾಡ್ತೀನಿ ನೋಡೋಣ. ಎಸ್, ಗಮನಿಸಿ, ಇಲ್ಲಿ ds by dt power 4 ಇದು ಆಕ್ಚುಲಿ ಫಸ್ಟ್ ಆರ್ಡರ್ ಡೆರಿವೇಟಿವ್. ಇದು ಸೆಕೆಂಡ್ ಆರ್ಡರ್ ಇಲ್ಲಿ ಇದೆ ನೋಡಿ, d square y by dt square. ಎಸ್, ಸೊ ಆರ್ಡರ್ ಎಷ್ಟಾಗಾದ್ರೆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ 2. ಆರ್ಡರ್ ಈಸ್ 2, ಅದರ ಪವರ್ ಎಷ್ಟಿದೆ, ಏನು ಇಲ್ಲ ಅಂದ್ರೆ 1 ಇದೆ. ಓಕೆ, ಇಂಟಿಜರ್. ಸೊ ಡಿಗ್ರಿ ಈಸ್ 1. ಸೊ ಆರ್ಡರ್ ಈಸ್ 2, ಡಿಗ್ರಿ ಈಸ್ 1. ಸೊ ವಿದ್ಯಾರ್ಥಿಗಳೇ, ಆರ್ಡರ್ ಈಸ್ 2, ಡಿಗ್ರಿ ಈಸ್ 1. ಆರ್ಡರ್ 2, ಡಿಗ್ರಿ 1. ಆಪ್ಷನ್ ಬಿ ಈಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ನೋಡಿ, ಸೆವೆಂತ್ ಒನ್ ನೋಡಿ. Find the order and degree of the differential equation. ಇದು ನೋಡಿ, ಇದು ಗಮನಿಸಿ. ಸೊ ಇಲ್ಲಿ ಯಾವ್ಯಾವ ಫಸ್ಟ್ ಆರ್ಡರ್ dy by dx ಇದೆ, ಹೈಯೆಸ್ಟ್ ಸೆಕೆಂಡ್ ಆರ್ಡರ್ d square by dx square ಇದೆ. ಸೊ ಹೈಯೆಸ್ಟ್ ಆರ್ಡರ್ ಇರೋದು, ಸೆಕೆಂಡ್ ಆರ್ಡರ್ ಇರೋದು, ಅದರ ಪವರ್ 2 ಇದೆ. ಆದ್ರೆ ಇಲ್ಲಿ ಗಮನಿಸಿ, dy by dx ಅನ್ನೋದು ಕಾಸ್ ಒಳಗಡೆ ಇದೆ. ಸೊ ಅಗೇನ್ ಇಟ್ ಇಸ್ ನಾಟ್ ಅ ಪಾಲಿನಾಮಿಯಲ್ ಇನ್ ದ ಡೆರಿವೇಟಿವ್ ಟರ್ಮ್. ಅದಕ್ಕೆ ಓನ್ಲಿ ಆರ್ಡರ್ ಈಸ್ 2 ಬಟ್ ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ಸೊ ಆಪ್ಷನ್ ಡಿ ಈಸ್ ದಿ ಕರೆಕ್ಟ್ ಒನ್. ಏಟ್ತ್ ಒನ್ ಗಮನಿಸಿ. ಫೈಂಡ್ ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ d square y by dx square equal to cos 3x plus sin 3x. ಕ್ಲಿಯರ್ ಆಗಿ ಇದು ಸೆಕೆಂಡ್ ಆರ್ಡರ್ ಇದೆ ಮತ್ತೆ ಅದರ ಪವರ್ 1 ಇದೆ. ಓಕೆ, ಇಲ್ಲಿ ಒಂದೇ ಒಂದು ಡೆರಿವೇಟಿವ್ ಟರ್ಮ್ ಇದ್ರು, ಅದರ ಪವರ್ ಎಷ್ಟಿದೆ, 1 ಇದೆ. Okay, so order is 2 and degree is 1. So order is 2, degree is 1. So option A is the correct one. Next, ninth one nodi. Find the order and degree of the differential equation y triple dash or the triple dash square plus y double dash cube
plus y dash power 4 plus y power 5 equal to 0. So this is a perfect example for a polynomial in the derivative term. Okay, so ಇಲ್ಲಿ y1 ಅಲ್ಲ, ಇದು y dash ಅಂತ. Okay, y dash, y double dash, y triple dash. ಸೊ ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಎಷ್ಟಿದೆ? ಆರ್ಡರ್ ಥರ್ಡ್ ಆರ್ಡರ್ ಇದೆ, ಅದರ ಪವರ್ ಎಷ್ಟಿದೆ? 2 ಇದೆ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳ ಆರ್ಡರ್ is 3 and degree is 2. Order 3, degree 2. So option B is correct. Next one, find the order and degree of the differential equation. D cube y by dx cube plus 2d square y by dx square plus dy by dx equal to 0. Again, this is a perfect example for a polynomial in the derivative term. Okay, so ಈ ತರ ಇದ್ರೆ ಮಾತ್ರ ಡಿಗ್ರಿ ಡಿಫೈನ್ ಆಗುತ್ತೆ. ಓಕೆ, ಹೈಯೆಸ್ಟ್ ಆರ್ಡರ್ ಎಷ್ಟಿದೆ? ಇದೆ ಥರ್ಡ್ ಆರ್ಡರ್, ಅದರ ಪವರ್ ಎಷ್ಟಿದೆ? 1 ಇದೆ, ಏನಿಲ್ಲ ಅಂದ್ರೆ 1. ಸೊ ಆರ್ಡರ್ 3 ಡಿಗ್ರಿ 1, ಆರ್ಡರ್ 3 ಡಿಗ್ರಿ 1. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ 11th one. Find the order and degree of the differential equation dy by dx plus y equal to e power x. Again, only one derivative term ಇದೆ, dy by dx. Okay, so this is a polynomial in the derivative term. So order is 1, degree is also 1, ಯಾಕಂದ್ರೆ ಇದ್ರ ಪವರ್ 1 ಇರುತ್ತೆ. Next, find the order and degree of the differential equation d square y by dx square plus dy by dx whole square plus 2y equal to 0. Again ನೋಡಿ, ಸೆಕೆಂಡ್ ಆರ್ಡರ್ ಇಲ್ಲಿದೆ, ಇದೆ ಹೈಯೆಸ್ಟ್ ಆರ್ಡರ್. ಸೊ ಆರ್ಡರ್ ಇಸ್ 2, ಅದರ ಪವರ್ ಎಷ್ಟಿದೆ? 1 ಇದೆ. ಓಕೆ, ಸೊ ಇಲ್ಲಿ ಗಮನಿಸಿ, ಎಲ್ಲೂ ಡೆರಿವೇಟಿವ್ ಟರ್ಮು ಇನ್ಸೈಡ್ ದ ಲಾಗ್ ಅಲ್ಲ, ಓಕೆ, ಅಥವಾ ಟ್ರಿಗ್ನೋಮೆಟ್ರಿಕಲ್ ಇಲ್ಲ. ಇಟ್ಸ್ ಅ ಪಾಲಿನಾಮಿಯಲ್ ಇನ್ ದ ಡೆರಿವೇಟಿವ್ ಟರ್ಮ್. ಸೊ ಆರ್ಡರ್ ಈಸ್ 2 and degree is 1. Order is 2, degree is 1. So option A. 13th one. Find the order and degree of the differential equation y double dash plus 2y dash plus sin y equal to 0. So confuse ಮಾಡ್ಕೊಳ್ಬೇಡಿ, this can be asked. ಸಾಕಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಸೈನ್ ಒಳಗಡೆ y ಇದೆ ಅಂತ. ಓಕೆ, ಸೊ y ಇದ್ರೆ ತೊಂದರೆ ಇಲ್ಲ, ನಮಗೆ ಡೆರಿವೇಟಿವ್ ಟರ್ಮ್ ಅನ್ನೋದು dy by dx, d square by dx square ಅನ್ನೋದು ಸೈನ್ ಟ್ರಿಗ್ನೋಮೆಟ್ರಿಕ್ ಒಳಗಡೆ ಇರಬಾರ್ದು. ಸೊ ದಿಸ್ ಇಸ್ ಅ ಪಾಲಿನಾಮಿಯಲ್ ಇನ್ ದ ಡೆರಿವೇಟಿವ್ ಟರ್ಮ್, y double dash y dash ಇದೆ. ಓಕೆ, ಸೊ ಆರ್ಡರ್ ಅನ್ನೋದು ಸೆಕೆಂಡ್ ಆರ್ಡರ್, ಅದರ ಪವರ್ ಎಷ್ಟಿದೆ? 1 ಇದೆ. ಓಕೆ, y double dash ಪವರ್ ಎಷ್ಟಿದೆ? 1 ಇದೆ. ಸೊ ಆರ್ಡರ್ is 2 and degree is 1. ಇದೇ ಟರ್ಮ್ ಏನಾದರೂ ಇಲ್ಲಿ ಸೈನ್ ಒಳಗಡೆ dy by dx ಇದ್ದಿದ್ರೆ ಡಿಗ್ರಿ ಇಸ್ ನಾಟ್ ಡಿಫೈನ್ಡ್ ಅಂತ. ನೆಕ್ಸ್ಟ್ ವಿದ್ಯಾರ್ಥಿಗಳೇ 14th one. Find the order and degree of the differential equation. ಹೇಳ್ತೀರಾ? ಎಸ್, ಗಮನಿಸಿ, ಇಲ್ಲಿ ಝೂಮ್ ಮಾಡ್ತೀನಿ. ಎಸ್ ವಿದ್ಯಾರ್ಥಿಗಳೇ, ಗಮನಿಸಿ, ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಕ್ಯೂಬ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೈನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಇಂಥ ಕೇಸಲ್ಲಿ ಡಿಗ್ರಿ ಇಸ್ ನಾಟ್ ಡಿಫೈನ್ಡ್, ಯಾಕಂದ್ರೆ ಇದು ಪಾಲಿನಾಮಿಯಲ್ ಇಂದ ಡೆರಿವೇಟಿವ್ ಟರ್ಮ್ ಆಗಿಲ್ಲ. ಸೊ ಓನ್ಲಿ ಆರ್ಡರ್ ಈಸ್ ಸೆಕೆಂಡ್ ಆರ್ಡರ್. ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ, ಆರ್ಡರ್ ಈಸ್ 2, ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ಎಸ್ ವಿದ್ಯಾರ್ಥಿಗಳು ಗಮನಿಸಿ, ನೆಕ್ಸ್ಟ್ ಒನ್ 15th one. The order and degree of the differential equation, ಗಮನಿಸಿ, 2x square d square y by dx square minus 3 dy by dx plus y equal to 0 is. Yes, this is perfect polynomial in the derivative term. Order ನೋಡಿ, ಸೆಕೆಂಡ್ ಆರ್ಡರ್ ಇದೆ, ಅದು ಹೈಯೆಸ್ಟ್ ಆರ್ಡರ್ ಇದೆ ಅದು. ಸೊ ಆರ್ಡರ್ ಅನ್ನೋದು 2, ಇದರ ಪವರ್ ಎಷ್ಟಿದೆ? 1 ಇದೆ. ಡಿಗ್ರಿ ಡಿಫೈನ್ ಆಗುತ್ತೆ. ಸೊ ಇದ್ರ ಪವರ್ 1 ಇರುತ್ತೆ, ಏನಿಲ್ಲ ಅಂದ್ರೆ 1 ಇದೆ. ಸೊ 2, 1. ಸೊ ಆಪ್ಷನ್ is this. 16th one. The order and degree of the differential equation d square y by dx square plus 5x dy by dx whole square minus 6y equal to log x. This is again a polynomial in the derivative term. So ಇದು highest order ಇರೋದು, ಅದರ ಪವರ್ 1 ಇರೋದು. Okay, so degree is 2, so degree is 1 and order is 2. Order 2, degree 1. Order 2, degree 1. 17 ನೋಡಿ, find the order and degree of the differential equation
dy by dx whole cube minus 4 dy by dx square plus 7y equal to sin x. ವೆರಿ ಸಿಂಪಲ್ ವಿದ್ಯಾರ್ಥಿಗಳು, ಅವರೇ ಕೊಟ್ಟಿದ್ದಾರೆ ಈಸಿ ಯಾವುದು. ಸೊ ಇಲ್ಲಿ ನೋಡಿ, ಇದು ಫಸ್ಟ್ ಆರ್ಡರ್ ಇದೆ, ಇದು ಫಸ್ಟ್ ಆರ್ಡರ್ ಇದೆ. ಓಕೆ, ಸೊ ಆರ್ಡರ್ ಎಷ್ಟಾಯ್ತು? ಆರ್ಡರ್ ಈಸ್ 1. ಆರ್ಡರ್ ಈಸ್ 1. ಓಕೆ, ಈಗ ಡಿಗ್ರಿ ಅಂತ ಬಂದಾಗ ಓಕೆ, ಹೈಯೆಸ್ಟ್ ಪವರ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಡೆರಿವಿಟಿವ್ ಅಂತ. ಹೈಯೆಸ್ಟ್ ಪವರ್ ಎಷ್ಟಿದೆ? 3. ಸೊ ಹಾಗಂದಾಗ ವಿದ್ಯಾರ್ಥಿಗಳೇ, ಡಿಗ್ರಿ ಅನ್ನೋದು 3, ಹೈಯೆಸ್ಟ್ ಪವರ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಡೆರಿವಿಟಿವ್. ಸೊ ಆರ್ಡರ್ ಈಸ್ 1 ಅಂಡ್ ಡಿಗ್ರಿ ಈಸ್ 3. ಸೊ ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಒನ್. 18th ನೋಡಿ, ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ dy by dx equal to e power 2x. ಸೊ ಕ್ಲೀನ್ ಆಗಿ ಓನ್ಲಿ dy by dx ಇದೆ, ಫಸ್ಟ್ ಆರ್ಡರ್ ಡೆರಿವಿಟಿವ್, ಅದರ ಪವರ್ 1 ಇದೆ. ಸೊ ಆರ್ಡರ್ ಈಸ್ ಆಲ್ಸೋ 1 ಅಂಡ್ ಡಿಗ್ರಿ ಈಸ್ ಆಲ್ಸೋ 1. ಎಸ್. ನೆಕ್ಸ್ಟ್ 19th one, the order of the differential equation d square y by dx square plus 2y equal to 0. Yes, ಇಲ್ಲಿ ನೋಡಿ ಸೆಕೆಂಡ್ ಆರ್ಡರ್ ಇದೆ, ಅದರ ಪವರ್ 1 ಇದೆ. ಸೊ ಆರ್ಡರ್ ಈಸ್ 2, ಡಿಗ್ರಿ ಈಸ್ 1. ಸೊ ಆರ್ಡರ್ ಈಸ್ 2, ಡಿಗ್ರಿ ಈಸ್ 1. ಎಸ್ ವಿದ್ಯಾರ್ಥಿಗಳೇ, ಇಷ್ಟು ಡಿಫರೆನ್ಷಿಯಲ್ ಇಕ್ವೇಶನ್ ಬದಲಿಗೆ. ಆದರೆ ಇಲ್ಲಿ ಇನ್ನೊಂದು ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ ಅವರು, ಕೇವಲ ಆರ್ಡರ್ ಆ್ಯಂಡ್ ಡಿಗ್ರಿ ಕೇಳಲ್ಲ. ಅವರು ಆರ್ಡರ್ ಆ್ಯಂಡ್ ಡಿಗ್ರಿಗಳ ಸಮ್ ಕೇಳ್ಬೋದು, ಪ್ರಾಡಕ್ಟ್ ಕೇಳ್ಬೋದು, ಅವುಗಳ ಡಿಫ್ರೆನ್ಸ್ ಕೇಳ್ಬೋದು. ಓಕೆ, ಸೊ ಹೀಗಾಗಿ ಅವ್ರಿಗೆ ಏನು ಕೇಳಿದ್ರೆ, ಒಂದು ಡಿಫರೆನ್ಷಿಯಲ್ ಇಕ್ವೇಶನ್ ಕೊಟ್ಟು ದ ಸಮ್ ಆಫ್ ದ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಈಸ್ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಅದಕ್ಕೆ ನೀವು ಕರೆಕ್ಟಾಗಿ ಆರ್ಡರ್ ಡಿಗ್ರಿ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಕೇಳ್ಕೊಳ್ಳಿ, ತಿಳ್ಕೊಳ್ಳಿ. ಆಮೇಲೆ ಅವ್ರು ಏನು ಕೇಳಿರ್ತಾರೆ, ಸಮ್ ಕೇಳಿರ್ತಾರೆ, ಪ್ರಾಡಕ್ಟ್ ಕೇಳಿರ್ತಾರೆ, ಅಥವಾ ಅವುಗಳ ಕೋಸೆಂಟ್ ಕೇಳಿರ್ತಾರೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲೇ ಇಂಥ ಪ್ರಶ್ನೆಗಳನ್ನು ನಾವು ನೋಡ್ಬೋದು. ಸೊ ಮುಂದಿನ ಸೆಷನಲ್ಲಿ ಮತ್ತೆ ಭೇಟಿಯಾಗೋಣ ಮತ್ತೊಂದು MCQs ಚಾಪ್ಟರ್ ಜೊತೆಗೆ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್. ಬೆಲ್ ಬಟನನ್ನು ಆನ್ ಮಾಡ್ಕೊಳ್ಳಿ, ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಟಾರ್ಗೆಟನ್ನು 80ಕ್ಕೆ 80 ಇಟ್ಕೊಳ್ಳಿ, ಖಂಡಿತ ಪಾಸಿಬಲ್ ಇದೆ ವಿದ್ಯಾರ್ಥಿಗಳೇ. ಟೇಕ್ ಕೇರ್ ಆ್ಯಂಡ್ ಬಾಯ್.